ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ 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 ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ 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 ಈ ಸಂಭಾಷಣೆ ಮೃದುಹಾಸ್ಯ ಸಂಗಾರ ಭಾವ ಗಂಗಾ ಸುಂದರ ಸುಲಲಿತ ಸುಂದರ ಸುಲಲಿತ ಮಧುರ 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 ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ತೀರ ಶರದಿ ಮರೆವಂತೆ ಮೊರೆವಂತೆ ಹೊಸರಾಗ ಧಾರೆಯಂತೆ ಮಂಜುಳ ಮಧುಮಯ ಮಂಜುಳ ಮಧುಮಯ ಮಧುರ 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 ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅಭಿನವ್ಯ ರಸಕಾವ್ಯ ಮಧುರ 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 ಮಧುರ. So next. मेरे दोस्त बताया शादी कर लो घर स्वर्ग बनेगा। मेरे दोस्त के कहने पर मैंने शादी किया, घर स्वर्ग बन गया, लेकिन मैं स्वर्गवासी हो गया। ಹರೇ ಬಂದಾಗ ಕರೆ ಹೇಳೋರು ಯಾರ್ಯಾರು ಇಲ್ಲ, ಹರೇ ಬಂದಾಗ ಕರೆ ಹೇಳೋರು ಯಾರ್ಯಾರು ಇಲ್ಲ. ಹರೇ ಬಂದಾಗ ಕರೆ ಹೇಳಿದ್ರ ಅವ್ರು ಹರೇನ ಕರೆ ಅಲ್ಲ. ಲ್ಯಾಂಗ್ವೇಜ್ ಬರಲ್ಲ, ABCD ಬಂದ್ರೆ ಸಾಕು, ಇಲ್ಲ A ಬಂದ್ರೆ ಸಾಕು. ಹೆಂಗಪ್ಪ ಭಾಷಣ ಮಾಡೋದು? ಅಧ್ಯಕ್ಷರೇ, ಅತಿಥಿಗಳೇ, ಗಣ್ಯ ವ್ಯಕ್ತಿಗಳೇ, ಪ್ರೇಕ್ಷಕರೇ, ಅಭಿಮಾನಿಗಳೇ, ಹಿಂಗಂತ ಅದು ಸ್ಟಾರ್ಟ್ ಮಾಡೋದು. ಭಾಷಣ ಸ್ಟೈಲ್ ಇದ್ರ ಲ್ಯಾಂಗ್ವೇಜ್ ಯಾರು ಕೇಳಲ್ಲ. ಯಾಕಂದ್ರೆ ರಾಜಕಾರಣಿಗಳ ಭಾಷಣ ಹುಲ್ಲ ಏನಿರಲ್ಲ, ಬರೀ ಸ್ಟೈಲ್ ಅಷ್ಟೇ ಇರೋದು. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ. ಭಾಷೆ ಇಲ್ಲದ ಭಾಷಣ, ಬರೀ ABCD ಅಷ್ಟೇ ಬರ್ತದೆ. ABCD EF IJK LM OPQ ಇಷ್ಟೇ. ABCD EFG IJK LMN OPQR ST UVW XYZ ABCD EFG IJK LMN OPQR ST UVW XYZ ABCD EFG IJK LMN OPQR ST UVW XYZ. ಥ್ಯಾಂಕ್ ಯು. ಬರಲಿದ್ದಾರೆ ಶರ್ಟ್ಗಳೇ.
ಪ್ರಾಕ್ಟೀಸ್ ಫುಲ್ ಇಲ್ಲಿ ಬರ್ಬೇಕು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಆಹಾ ಓಹೋ ಹೇ ಹೇ ಹೇ. ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಹಹಾ ಹರಿಯುವ ನದಿಯಲ್ಲಿ ಜಾಡಿ ಭೂವನದಲ್ಲಿ ನಲಿಯುತ್ತ ಓಲಾಡಿ ಚಲುವಿನ ಬಲೆಯ ಬೀಸಿದಳು ಶ್ರೀಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಆಹಾ ಓಹೋ ಹೇ ಹೇ ಹೇ. ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ಕೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು. ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಆಹಾ ಓಹೋ ಹೇ 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 ಹೇ.
ನೆಕ್ಸ್ಟ್ ಎನ್ಕರೇಜ್ ಮಾಡ್ಬೇಕ್ರಿ ಸರ. ಎಲ್ಲ ಮಾತೆಯರೇ ಎನ್ಕರೇಜ್ ಮಾಡ್ಬೇಕು. ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ ಬೋರ್ಡ್ನಾಗ. ಹೇಳಿಲ್ರಿ, ಅವರು ಹಾಡು ಹೇಳಿಲ್ಲ, ಅದಕ್ಕೆ ನೀವು ಮುಂದೆ ಬರ್ಲಿ. ಹೌದು, ಮಾಡ್ತಾನೆ ಇದ್ರ. ಹುಡುಗಿ ಗೊತ್ತಿಲ್ಲ, ಗಂಡಂಗೆ ಏನೇನಿದೆ ಚಟಗಳು ಅಥವಾ ಏನು ಒಳ್ಳೆ ಗುಣ ಇದೆ ಕೆಟ್ಟ ಗುಣ ಇದೆ ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದಾನೆ ತಾನೆಲ್ಲ ಚೆನ್ನಾಗಿದ್ದಾನೆ ಅಂತ. ಭಾಳ ದಿವಸದಿಂದ ಒಂದ್ಸರಿ ಹಿಂಗೆ ಹೊರಗೆ ಹೊರಟಿದ್ದಾರೆ, ತಿರ್ಗಾಡ್ಕೊಂಡು ಬರೋಣ ಅಂತ. ದಾರಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಹಿಂಗೆ ಪಾನ್ ಶಾಪ್ಸ್ ಕಾಣ್ತು. ಅವ ಹೋಗಿ ಪಾನ್ ಹಾಕ್ಲಿಕ್ಕೆ ಶುರು ಮಾಡ್ದ. ಏನ್ರಿ ನೀವು ಪಾನ್ ಹಾಕೋ ಚಟ ಇದೆಯಾ ಕೇಳ್ದು. ಇವತ್ತಿಂದ ಬಿಟ್ಟೆ ಅಂತಂದ. ಸ್ವಲ್ಪ ಹಾಗೆ ಮುಂದೋದ, ಒಂದು ಸಿಗರೇಟ್ ಕಾಣ್ತು. ಸಿಗರೇಟ್ ಅಂಗಡಿಯಲ್ಲಿ ಸಿಗರೇಟ್ ತಗೊಂಡ. ಏನ್ರಿ ಸಿಗರೇಟ್ ಚಟನೂ ಅದೆಯಾ ನಿಮಗೆ ಕೇಳ್ತು. ಇವತ್ತು ಮೇಲೆ ಬಿಟ್ಟೆ ಹಂಗಾರೆ ಅಂತಂದ. ಅಂದ್ರೆ ಮುಂದೆ ಮತ್ತೆ ಹೋದ ಕೂಡ ಒಂದು ಸ್ವಲ್ಪ ಡ್ರಿಂಕ್ಸಿನ ಅಂಗಡಿ ಕಾಣ್ತು. ಅಲ್ಲೋಗಿ ಒಂದು ಸ್ವಲ್ಪ ಕುಡ್ಕ ಬರ್ತಾನೆ ಅಂತ ಹೋದ. ಏನ್ರಿ ನಿಮ್ಮ ಕುಡಿಯೋ ಚಟನೂ ಅದೇ ಅಂತ ಕೇಳಿದ್ಲು. ಇವತ್ತಿನ ಮೇಲೆ ಬಿಟ್ಟೆ ಅಂದ. ಕಡೆ ಸ್ವಲ್ಪ ಇಲ್ಲೇ ನಿಲ್ಲು, ನಾನು ಬಂದೇನೆ ಅಂತ ಹೊರಟ. ಎಲ್ಲಿ ಹೊಂಟ್ರಿ ಅಂತ ಕೇಳಿದ್ಲು. ಇಷ್ಟೆಲ್ಲ ಬಿಟ್ಟ ಮೇಲೆ ನೀ ಅಂತಕ್ಕೆ ನಿನ್ನೂ ಬಿಟ್ಟೆ ಅಂತ ಹೊರಟ್ಬಿಟ್ಟ. ಧನ್ಯವಾದಗಳು ರತ್ನಾಕರ್ ಹೆಗಡೆ ಅವರಿಗೆ. ಸ್ವಲ್ಪ ಮುಂದೆ ಬಂದು ಚಂದದ ಚೆಲುವಿನ ತಾರೆ ಬಾರೆ ಒಲವಿನ ಚೆಲುಮೆಯ ಧಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ. ಚಂದುಟಿ ಮೇಲಿನ ಊರಿಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ. ಚಂದುಟಿ ಮೇಲಿನ ಊನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ. ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ತಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. ಬರಬೇಡ್ರಿ, ಅಲ್ಲೇ ಇರ ಅಶ್ವತ್ಥ್, ರೆಕಾರ್ಡ್ ಮಾಡಿ. ಕೈ ಬೆಳೆನಾದದ ಗುಂಗನು ಅಳಿಸಲಾರೆ. ಮೈಮನ ಸೋಲುವ ಮತ್ತನು ತೊರೆಯಲಾರೆ. ಕೈ ಬೆಳೆನಾದದ ಗುಂಗನು ಅಳಿಸಲಾರೆ. ಮೈಮನ ಸೋಲುವ ಮತ್ತನು ತೊರೆಯಲಾರೆ. ರೂಪಸಿರಂಭೆಯ ಸಂಗವ ತೊರೆಯಲಾರೆ. ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ.
ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚೆಲುವೆಯ ತಾರೆ. ಥ್ಯಾಂಕ್ ಯು. ಹಲೋ, ಧನ್ಯವಾದ. ನೋಡಿದ್ರಾ ಅಂತಂದು ಹೇಳಿ ಅವಾಗ ಅವ್ನು ಹೇಳ್ತಾನೆ, ಈಗ ಸ್ಟ್ರೇಟ್ ಹೋಗಿ ಅಲ್ಲಿ 4 ಬಿಲ್ಡಿಂಗ್ ಇದೆ, ಅದ್ 1ನೇ ಬಿಡಿ 2ನೇ ಬಿಡಿ 3ನೇ ಬಿಡಿ 4ನೇ ಬಿಲ್ಡಿಂಗ್ ಪಕ್ಕ ಒಂದು ರಸ್ತೆ ಇದೆ, ಅಲ್ಲಿ ಹೋದ್ರೆ 4 ಗುಂಡಿ ಸಿಗುತ್ತೆ. 3 ಬಿಟ್ಟು 4ನೇ ಗುಂಡಿಗೆ ಹೋಗಿ ಸ್ಟ್ರೇಟ್ ಹೋದ್ರೆ ಮತ್ತೆ ಬಿಲ್ಡಿಂಗ್ ಸಿಗುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಬಿಟ್ಟು 4ನೇ ಬಿಲ್ಡಿಂಗ್ ಹೋಗಿ ಅಲ್ಲಿ 4 ಫ್ಲೋರ್ಸ್ ಇರುತ್ತೆ. ಆ 3 ಬಿಟ್ಟು 4ನೇ ಫ್ಲೋರಿಗೆ ಹೋಗಿ ಅಲ್ಲಿ ಒಂದು 3 ಟ್ರೆಜರಿ ಇರುತ್ತೆ. ಅದು 3 ಬಿಟ್ಟು 4ನೇದಕ್ಕೆ ಹೋಗಿ ಅದರಲ್ಲಿ 4 ಚಾವಿ ಇರುತ್ತೆ. ಅದ್ರಲ್ಲಿ 3 ಬಿಟ್ಟು 4ನೇದಕ್ಕೆ ಹೋಗಿ ಅದ್ರಲ್ಲಿ ತೆಗೆದ್ರೆ ಒಂದು ಬುಕ್ ಇದೆ, ಅದ್ರೊಳಗೆ ಒಂದು ಫೋಟೋ ಇದೆ, ಅದು ನಮ್ಮ ಅಮ್ಮಂದು. ಆ ಫೋಟೋ ತಾನೆಗೂ ನನಗೆ ಆ ಕಳ್ಳ ಯಾರು ಅಂತ ಗೊತ್ತಿಲ್ಲ ಅಂತ. ಹೋ 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 ಹೋ. ಉತ್ತುಂಗ ನಾಡಿನಿಂದ ಒಂದ ಹುಡುಗಿ ಬಂದಾಳವ್ವ, ಏನ್ ಚಂದ ಕಾಣಿಸ್ತಾಳ ಚೆಲುವೆಯವ್ವ. ಉತ್ತುಂಗ ನಾಡಿನಿಂದ ಒಂದ ಹುಡುಗಿ ಬಂದಾಳವ್ವ, ಏನ್ ಚಂದ ಕಾಣಿಸ್ತಾಳ ಚೆಲುವೆಯವ್ವ. ಅಂತಿಂತ ಚೆಲುವೆ ಎಲ್ಲ ಎಲ್ಲೂ ಅಂತ ಚೆಲುವೆ ನೆಲ್ಲು, ನಾನ್ ಮತ್ತೆಲ್ಲೂ ಕಾಣೆ ನಮ್ಮವ್ವ, ನಾನ್ ಮತ್ತೆಲ್ಲೂ ಕಾಣೆ ನಮ್ಮವ್ವ. ಹೋ 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 ಹೋ. ಹಸಿರು ಲಂಗ ಹಾಕಿಕೊಂಡು ಕೆಂಪು ರವಿಕೆ ತೊಟ್ಟುಕೊಂಡು ಮೇಲೊಂದು ಧಾವಣಿ ಹೊದ್ದುಕೊಂಡು, ಹಸಿರು ಲಂಗ ಹಾಕಿಕೊಂಡು ಕೆಂಪು ರವಿಕೆ ತೊಟ್ಟುಕೊಂಡು ಮೇಲೊಂದು ಧಾವಣಿ ಹೊದ್ದುಕೊಂಡು, ಥಳಕು ಬೆಳಕು ತಾ ನಡಿತಾಳವ್ವ, ತುಂಬು ಹರೆದ್ವಯ್ಯಾರಿಯವ್ವ. ಥಳಕು ಬೆಳಕು ತಾ ನಡಿತಾಳವ್ವ, ತುಂಬು ಹರೆದ್ವಯ್ಯಾರಿಯವ್ವ. ಅಂಥ ನಡಿಗೆಯೊಳಗೆಂತ ಚಂದ ಕಾಣಿಸ್ತಾಳ ಚೆಲುವೆಯವ್ವ, ಅಂಥ ನಡಿಗೆಯೊಳಗೆಂತ ಚಂದ ಕಾಣಿಸ್ತಾಳ ಚೆಲುವೆಯವ್ವ. ಹೋ 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 ಹೋ. ಕೈಯಲ್ಲಿ ಪಳ್ಪಳ್ ಬಳ್ಳೆಯನ್ನಿಟ್ಟುಕೊಂಡು ಕಾಲಲ್ಲಿ ಗಲ್ಗಲ್ ಗೆಜ್ಜೆಯ ಹಾಕಿಕೊಂಡು ಅದಕ್ಕೆ ಒಂದು ಪದ ಹಾಟಾಳವ್ವ. ಕೈಯಲ್ಲಿ ಪಳ್ಪಳ್ ಬಳ್ಳೆಯನ್ನಿಟ್ಟುಕೊಂಡು ಕಾಲಲ್ಲಿ ಗಲ್ಗಲ್ ಗೆಜ್ಜೆಯ ಹಾಕಿಕೊಂಡು ಅದಕ್ಕೆ ಒಂದು ಪದ ಹಾಟಾಳವ್ವ. ಧನಿಸ ಧನಿಸ ಎಂದಾಟಾಳವ್ವ, ತಾದಿಮಿತ ಕೀಟ ಹೆಜ್ಜೆ ಇಡ್ತಾಳವ್ವ. ಧನಿಸ ಧನಿಸ ಎಂದಾಟಾಳವ್ವ, ತಾದಿಮಿತ ಕೀಟ ಹೆಜ್ಜೆ ಇಡ್ತಾಳವ್ವ. ಅಂಥಾನ ಕುಣಿತದೊಳಗೆಂತ ಚಂದ ಕಾಣಿಸ್ತಾಳ ಚೆಲುವೆಯವ್ವ, ಅಂಥ ಕುಣಿತದೊಳಗೆಂತ ಚಂದ ಕಾಣಿಸ್ತಾಳ ಚೆಲುವೆಯವ್ವ. ಹೋ 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 ಹೋ. ಮಂದಿ ಅವಳನ್ನ ಸುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ದಾರಿ ಬೀಡಿರೆಂದು ಕೇಳುವಾಗ, ಮಂದಿ ಅವಳನ್ನ ಸುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ದಾರಿ ಬೀಡಿರೆಂದು ಕೇಳುವಾಗ, ಯಾವುದೋ ಕಿಲಾಡಿ ಮಾತ್ಗೆಯವ್ವ, ಎಂತ ಸೀಟ್ ನನ್ ತೋರಿದ್ಲವ್ವ. ಯಾವುದೋ ಕಿಲಾಡಿ ಮಾತ್ಗೆಯವ್ವ, ಎಂತ ಸೀಟ್ ನನ್ ತೋರಿದ್ಲವ್ವ. ಅಂಥ ಸೀಟಿನೊಳಗೆಂತ ಚಂದ ಕಾಣಿಸ್ತಾಳ ಚೆಲುವೆಯವ್ವ. ಹೋ 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 ಹೋ. ಉತ್ತುಂಗ ನಾಡಿನಿಂದ ಒಂದ ಹುಡುಗಿ ಬಂದಾಳವು, ಏನ್ ಚಂದ ಕಾಣಿಸ್ತಾಳೆ ಚೆಲುವೆಯವ್ವ. ಅಂತಿಂತ ಹುಡುಗಿ ಇಲ್ಲ ಎಲ್ಲೂ ಅಂತ ಹುಡುಗಿ ನೆಲ್ಲು, ನಾನ್ ಮತ್ತೆಲ್ಲೂ ಕಾಣೆ ನಮ್ಮವ್ವ, ನಾನ್ ಮತ್ತೆಲ್ಲೂ ಕಾಣೆ ನಮ್ಮವ್ವ. ಥ್ಯಾಂಕ್ ಯು. ಹೆಸರು ಹೇಳೋದು ಮತ್ತೆ ಸಪ್ರೇಟ್ ಆಗಿ ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಇದು ಯಾವುದೋ ಮೊನೋ ಆ್ಯಕ್ಟಿಂಗ್ ಅಂತ ಗೊತ್ತಾಗ್ತಾ ಇರಬೇಕು ಪ್ರೇಕ್ಷಕರಿಗೆ, ಗೆಸ್ಟ್ ಮಾಡಲಿಕ್ಕೆ ನೋಡಿ. ಶಾಸ್ತ್ರಿ ನೋಡಿ. ಥ್ಯಾಂಕ್ ಯು. ಕರ್ಕೊಂಡು ಬೈಕ್ ಮೇಲೆ ಹೊರಟಿದ್ದ.
ಹೊಸದಾಗಿ ಲಗ್ನ ಹೊರಟಿದ್ದ ಬೈಕ್ ಮೇಲೆ ಫಸ್ಟ್ ಟೈಮು ಕಲ್ಕೆರಿ ಕ್ಲಾರಿಫಿಕೇಶನ್ ಅಷ್ಟೇ. ಅವಾಗ ಬೈಕ್ ಮೇಲೆ ಭಾರಿ ಎಕ್ಸ್ಪರ್ಟ್ ಇದ್ದ ಬೈಕ್ ಹೊಡ್ಯಾಕ. ಕೈ ಬಿಟ್ಟು ಹೊಡಿದು ಗಾಡಿ ಎಲ್ಲ ತೋರಿಸಿದ ಹಂಗೆ ಹಿಂಗೆ ಎಲ್ಲ. ಸಂಜೆ ಆತೀಗ ಬೈಕ್ ಲೈಟ್ ಆನ್ ಮಾಡಿದ. ಆಮೇಲೆ ಎದುರುಗಡೆ ಒಂದು ದಾರಿ ಬರ್ತಾ ಇತ್ತು, ಲೈಟ್ ಹಚ್ಕೊಂಡು ಎರಡು ಲೈಟ್ ಹೆಡ್ಲೈಟ್ ಹಚ್ಕೊಂಡು ಬರ್ತಾ ಇತ್ತು. ಇವ ಹೇಳಿದ ನೋಡಲ್ಲಿ ಫ್ರಂಟ್ 2 ಗಾಡಿ ಬರತ್ತ ಮೋಟರ್ ಸೈಕಲ್, ಅದ್ರ ನಡುವ ಹೋಗಿ ನೋಡು ಅಂತ ಹೇಳಿದ. ಗಟ್ಟಿ ಹಿಡ್ಕೊ ಅಂದ. ಹ್ಞೂ ರೀ ಅಂದ. ಅಂದ್ಬಿಟ್ಲೆ ನೀವು ರೇಸ್ ಮಾಡಿದ ಅಂತ ಅವಾಗೆ ಡ್ಯಾಶ್ ಮಾಡಿದ್ರು. ಆಮೇಲೆ ಅವಾಗ ಒಂದು ಸ್ವಲ್ಪ ಹೆಡ್ ಇಂಜುರಿ ಎಲ್ಲ ಆಗಿದ್ದು, ಕೈ ಕಾಲೆಲ್ಲ ಮುಗಿದಿತ್ತು. ಅವ್ರ ಮನೆಯವ್ರು ದೂರ ಬಿದ್ದಿದ್ರು, ಅವ್ರಿಗೇನು ಆಗಿರಲಿಲ್ಲ. ಅವ್ರ ಮನೆಗೆ ಹೋಗಿ ಮತ್ತೆ ಊಟ ಗೀಟ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಏನು ರೀ ಹೆಂಗೆ ಮಾಡಿದ್ರಿ ನೀವು ಅಂದ್ಬಿಟ್ಲೆ ಅವ ಹೇಳಿದ, ಇಲ್ಲ ನಾನು 2 ಮೋಟರ್ ಸೈಕಲ್ ಬರಾಕತ್ತಾವ ತಿಳ್ಕೊಂಡಿದ್ದೆ, ಅಲ್ಲಿ 3 ಬರಾಕತ್ತಾವ, ಆ ನಡುವೆ ನಾವು ಲೈಟರ್ ಹಚ್ಚಿದ್ದಿಲ್ಲ. ಜೀವನದಲ್ಲಿ ಒಂದ್ಸಲ ಮಿರ್ಜಾ ಗಾಲಿಬ್ ಅವರಿಗೆ ಅವ್ರು ಯಾವ ರಾಜ್ಯದಾಗಿದ್ರೋ ಆ ರಾಜ, ಮಹಾರಾಜ, ಮುಸ್ಲಿಂ ರಾಜ, ಅವ್ನ ರಾಜ ಅವ್ರಿಗೆ ವಿಶೇಷವಾದ ಒಂದು ಊಟಕ್ಕೆ ಕರಿಬೇಕಂತ ಹೇಳಿ ಆ ರಾಜ್ಯದ ಎಲ್ಲ ಪ್ರಮುಖರಿಗೆ ಕರೆದ. ಅದ್ರ ಜೊತೆ ಮಿರ್ಜಾ ಗಾಲಿಬ್ ಅವ್ರಿಗೂ ಕರೆದು ಸನ್ಮಾನ ಮಾಡ್ಬೇಕಂತ ಒಂದು ಉದ್ದೇಶ. ಮಿರ್ಜಾ ಗಾಲಿಬ್ ಎಲ್ಲರಿಗೂ ತಮ್ಗೆ ಗುರ್ತಿರ್ಬೇಕು, ಒಳ್ಳೆ ದೊಡ್ಡ ಕವಿ ಅವನು ಮಿರ್ಜಾ ಗಾಲಿಬ್ ಅಂತಂದು. ಅವನ ಶಾಯರಿ ಮತ್ತು ಒಂದು ಇದೆಲ್ಲ ತುಂಬ ಇದೆ. ಆಮೇಲೆ ಅವನ ರಾಜ ಏನು ಮಾಡಿದ್ದ, 4 ದ್ವಾರ ಮಾಡಿದ್ದ. ಅವನ ಅರಮನೆಗೆ ಊಟದ ಕೋಣೆಗೆ ಹೋಗ್ಲಿಕ್ಕೆ 4 ಬಾಗಿಲುಗಳು ಇದ್ವು, ಎಂಟ್ರೆನ್ಸ್. ಆ 4 ಬಾಗಿಲ ಏನಿದ್ವು ಅಂದರೆ, ಒಂದು ರಾಜ ಮತ್ತು ರಾಜನ ಪರಿವಾರಕ್ಕೆ, 2ನೇದು ಮಂತ್ರಿಗಳು, 3ನೇದು VIP, 4ನೇದು ಸಾಮಾನ್ಯರು. ಸೊ 4 ಎಂಟ್ರೆನ್ಸ್ ಮಾಡಿದವ. ಅವಾಗ ಮಿರ್ಜಾ ಗಾಲಿಬ್ ಭಾಳ ಸಿಂಪಲ್ ರೀ. ಮಿರ್ಜಾ ಗಾಲಿಬ್ಗೆ ಒಂದೇ ಡ್ರೆಸ್ ಇತ್ತು. ಅವ್ಗೆ 2ನೇ ಡ್ರೆಸ್ ಸೆತ್ತಾಗಿದ್ದಿದ್ದಿಲ್ಲ. ಒಂದು ಡ್ರೆಸ್ ಒಗೆದ ಬಟ್ಟೆ ತೊಳೆದು ಹಾಕಿದರೆ ನೆಕ್ಸ್ಟ್ ಅದು ಒಣಗಿದ ಮೇಲೆ ಇನ್ನೊಂದು ಇದನ್ನ ಹಾಕೊಂಡು ಈ ಥರ ಅಗದಿ ಪೂರ್ ಭಾರಿ ಬಡತನ ಇದಿತ್ತು ಮಿರ್ಜಾ ಗಾಲಿಬ್ಗೆ. ಭಾಳ ತುಂಬ ಜ್ಞಾನವಂತ, ಅವನು ಭಾಳ ಬುದ್ಧಿವಂತಿದ್ದ. ಸೊ ಅವನೇನು ಮಾಡಿದ, ಸೊ ಅವ್ನ ಡ್ರೆಸ್ಸಿಗೆ ಅವ್ನಿಗೆ ಇದಕ್ಕೆ ಅವ್ನು ಹಾಕ್ಕೊಂಡು ಅವನು ಭಾಳ ಖುಷಿಲೇ ಹೋಗ್ತಾ ಇದ್ದ, ನಾನು ರಾಜ ಇವತ್ತು ಸನ್ಮಾನ ಮಾಡ್ತಾನೆ ನನಗೆ ಅಂತ. ಸೊ ಫಸ್ಟ್ ಗೇಟಿಗೆ ಹೋದ, ಯಾಕಂದ್ರೆ ಅವನೇ ಚೀಫ್ ಗೆಸ್ಟ್ ಅವತ್ತಿನ ಕಾರ್ಯಕ್ರಮದ. ಸೊ ಫಸ್ಟ್ ಗೇಟ್ನಾಗ ಮತ್ತು ಅವ್ನಿಗೇನು ಗುರ್ತಿರ್ಲಿಲ್ಲ 2nd, 3rd, 4th ಗೇಟ್ ಇದೆ ಅಂತ. ಫಸ್ಟ್ ಗೇಟಿಗೆ ಹೋದ, ಅಲ್ಲಿ ರಾಜಭಟರು ಇದ್ದರು, ಸೈನಿಕರು. ಅವ್ನಿಗೆ ಬಿಡಲಿಲ್ಲ. ಇವನೇ ಅವ್ನು ಬಂದರೆ ಇದು ಏನು ನಡಿ, ಇಲ್ಲಿಲ್ಲ ನಿಂಗೆ ಎಂಟ್ರೆನ್ಸ್ ಇಲ್ಲಿಲ್ಲ, ರಾಜ ಮಹಾರಾಜರು ಮಂತ್ರಿದವ್ರಿಗೆ ಅಷ್ಟೇ ಎಂಟ್ರೆನ್ಸ್ ಇದು, ನೀ 2ನೇ ಗೇಟಿಗೆ 3ನೇ ಗೇಟಿಗೆ ಹೋಗಂದ್ರು. ಸೊ ಆಯ್ತು ಅಂಥೇಳಿ ಅವ 2ನೇ ಗೇಟಿಗೆ ಹೋದ. 2ನೇ ಗೇಟ್ ಹೋದ್ರೆ ಅಲ್ಲಿ ಅವ್ನಿಗೆ ಎಂಟ್ರೆನ್ಸ್ ಕೊಡಲಿಲ್ಲ ರೀ. ಅಲ್ಲಿ ಸೈನಿಕರು ಅಲ್ಲಿ ನಿಂತಿದ್ರು, ಇದ್ರಾಗ ಸೆಕ್ಯೂರಿಟಿ ಒಳಗೆ. ಅವ್ರು ಹೇಳಿದ್ರು, ಇಲ್ಲಪ್ಪ ನಿನಗೆ ಇಲ್ಲಿ ಎಂಟ್ರೆನ್ಸ್ ಇಲ್ಲ, ನೀನೇನೋ ಒಳ್ಳೆ ಭಿಕ್ಷುಕ್ ಥರ ಕಾಣ್ತಾ ಇದೆಯಾ, ನಿನಗಿಲ್ಲಿ ಎಂಟ್ರೆನ್ಸ್ ಇಲ್ಲ, ಹೋಗು ಅಂತಂದ್ರು. ಕಡೆಗೆ ಅವ್ನು ಏನು ಹೇಳಿಲ್ಲ ರೀ, ನಾನು ಮಿರ್ಜಾ ಗಾಲಿಬ್ ಇದ್ದೀನಿ ಅಂತ ಏನು ಹೇಳಿಲ್ಲ ಅವ. ಓಕೆ ಅಂತಂದು 3rd ಗೇಟಿಗೆ ಹೋದ. 3rd ಗೇಟಿಗೆ ಅಲ್ಲಿ ಸೈನಿಕರು 2 ನಿಂತಿದ್ರು, ಅವರು ಅವ್ನಿಗೆ ಎಂಟ್ರೆನ್ಸ್ ಕೊಡಲಿಲ್ಲ. ಏನಪ್ಪ ಬಿಕಾರಿ ಹೆಂಗೆ ಕಾಣ್ತಾನೆ ಇವ್ನಿಗೇನು 3rd ಗೇಟ್ನಾಗ, ಇದು ಓನ್ಲಿ VIP ಗೇಟ್ ಇದು, ನೀನು ಹೋಗು, ಸರಿ ಸರ್ಕೋ ಹಡ್ಜಾವ್ ಅಂತಂದು ಅವ್ನಿಗೆ ಸರಿಸ್ಬಿಟ್ರಿ. ಅವ್ನಿಗೆ ತುಂಬ ಬೇಜಾರಾಯ್ತು. ಇರಲಿ, ಯಾಕಂದ್ರೆ ಮತ್ತೆ ಕರ್ದಾನ ಏನು ರಾಜ ಕರ್ದಾನ, ಅವ್ನಿಗೆ ಮರ್ಯಾದೆ ಕೊಡಬೇಕಲ್ಲ, ಒಳಗೆ ಹೋಗಿ ಊಟ ಮಾಡಲೇಬೇಕು ರೀ, ರಾಜನ ಇದನ್ನು ಆತಿಥ್ಯ ಸ್ವೀಕರಿಸಲೇಬೇಕು ಅಂತ ಪರಿಸ್ಥಿತಿ ಇದೆ. ಸೊ ಅದಕ್ಕೆ 4ನೇ ಗೇಟಿಗೆ ಹೋದ ಇವ. ಅಲ್ಲಿ ಇಡೀ ಊರಾಗಿಂದ ಎಷ್ಟು ಬಡತನ ಮಂದಿ ಸ್ಲಮ್ ಏರಿಯಾದವ್ರು ಇದ್ದಾರೆ, ಎಲ್ಲರೂ ಪಾಳೆ ಹಚ್ಚಿದ್ರಿ ಅಲ್ಲಿ. ಆಯ್ತಂತ ಇವನು ಪಾಳೆ ಹಚ್ಚಿ ನಿಂತಾರೆ. ಕಡೆಗೆ ಬಂತು, ಮಧ್ಯಾಹ್ನ ತನಕ ಪಾಳೆ ಬಂತು, ಒಳಗಡೆ ಹೋದ, ಬಿಟ್ರಲ್ಲಿ ಅವ್ಗೆ. ಸೊ ಒಳಗಡೆ ಹೋದ್ಮೇಲೆ ಅಲ್ಲಿ ರಾಜ ಏನು ಮಾಡಿದ್ದ, ಒಂದು ಒಳಗಡೆ 2-3 ಕಡೆ ನಿಲ್ಸಿದ್ದಾರೆ. ಮಿರ್ಜಾ ಗಾಲಿಬ್ ಅವ್ರು ಬರ್ತಾರೆ, ಅವ್ರು ಸ್ವಾಗತ ಮಾಡಬೇಕು ಅಂತ ಹೇಳಿ. ಒಂದು ಕಡೆ ಮುಖ್ಯಮಂತ್ರಿಗೆ ನಿಲ್ಸಿದ್ದ, ಒಂದು ಕಡೆ ಪ್ರಧಾನ ದಳಪತಿಗೆ ನಿಲ್ಸಿದ್ದ, ಒಂದು ಕಡೆ ಇವ ನಿಂತಿದ್ದ, ಎಲ್ಲ ನಿಂತಿದ್ದಾರೆ. ಲಾಸ್ಟಿಗೆ ರಾಜ ನಿಂತಿದ್ದಾರೆ. ಅವ್ನಿಗೆ ಎಲ್ಲಿ ಹಾಕಿ ಊಟಕ್ಕೆ ಕೂಡಿಸ್ತಾರೆ, ಅಲ್ಲಿ ರಾಜ ನಿಂತಿದ್ದ. ರಾಜ ರಾಣಿಯೊಂದಿಗೆ ನಿಂತ್ಬಿಟ್ಟಿದ್ದ ಅವ, ಮಿರ್ಜಾ ಗಾಲಿಬ್ ಸನ್ಮಾನ ಮಾಡ್ಬೇಕಂತ ಹೇಳಿ. ಕಡೆಗೆ ಇವ ಅಲ್ಲಿ ಒಳಗೆ ಹೋಗ್ಕೊಂಡು ಎಲ್ಲರೂ ನೋಡಿದ್ರು 4 ಜನ. ಯಾಕಂದ್ರೆ ಅಲ್ಲೆಲ್ಲರೂ ಭಾಳ ಟ್ರಿಮ್ ಆಗಿ ಭಾಳ ಇದ್ರಲ್ಲೇ ರಾಜ ಪೋಷಾಕ್ನವಾಗ ಬಂದಿದ್ರು. ಇವ ಹಂಗೆ ಹಿಂಗೆ ಬರ್ತಾ ಇದ್ದೆ, ಎಲ್ಲರೂ ನೋಡಿದ್ಕೊಂಡು ಒಬ್ಬ ಅವನ ಅದ್ರ ಗುರ್ತಾ ಹಿಡ್ದ. ಓ ಮಿರ್ಜಾ ಗಾಲಿಬ್ ಸಾಬ್ ಅರೆ ಇಸ್ಕೋ ಅಂದರೆ ಏಕರು ವೆಲ್ಕಮ್ ಕರೋ ಅಂದರೆ ಲೇಕೆ ಜಾವ್ ಅಂತ. ಕಡೆಗೆ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಂಡು ಹೋದ್ರು. ಅವಾಗ ಸುಮ್ಮನೆ ಹೋಗ್ತಾ ಇದ್ದಾರೆ, ಅವ್ನು ಮುಗಳನಾಗೆ ನಕ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದ. ಸೊ ಒಳಗಡೆ ಹೋದ, ರಾಜರು ನೋಡಿದ್ರು, ನೋಡಿ ಅವನಿಗೆ ಭಾಳ ಇದು ಮಾಡಿದರು, ಕಾಂಗ್ರೆಸ್ ಹೇಳಿ, ನೀವು ಭಾಳ ವಿದ್ಯಾವಂತರು, ನೀವು ಭಾಳ ಕವಿಗಳು, ದೊಡ್ಡ ಕವಿಗಳಿದ್ದೀರಿ, ಬನ್ನಿ ಕೂಡಿ ಅಂತ ಅವ್ನಿಗೆ ಏನು ಹಾಕಿದ್ರು ಎಲ್ಲಿ ಅಲ್ಲಿ ಫಸ್ಟ್ ಕೂಡಿಸಿ ಅವ್ನಿಗೆ ಭಾಳ ಸಿಂಗಾರ ಮಾಡಿ ಕೂಡಿಸಿದ್ರು. ಕೂತ್ಕೊಂಡು ಎಲ್ಲರಿಗೂ ಬಡಿಸ್ರಿ, ಎಲ್ಲರೂ ಬಡಿಸಿದ್ರು. ಹಾಂ, ಸೊ ಈಗ ಎಲ್ಲರೂ ಊಟ ಮಾಡಿರಿ ಅಂಥೇಳಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ ರಾಜ. ಅವನು ಕೂತ ಮಿರ್ಜಾ ಗಾಲಿಬ್ ಪಕ್ಕಕ್ಕೆ ಕೂತು ಎಲ್ಲರೂ ಊಟ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದಕ್ಕೂ ಸಾರಿ ಇದು ಒಂದು ಇದಾತ. ಈಗ ಅವ್ನು ಮಿರ್ಜಾ ಗಾಲಿಬ್ ಏನು ಮಾಡಿದ, ಅವ್ನ ಡ್ರೆಸ್ ಇದನ್ನು ನೋಡ್ಕೊಂಡು ಇದು ಮಾಡಿದ್ರಲ್ಲ. ಸೊ ಅವನೇನು ಮಾಡಿದ, 4ನೇ ಗೇಟ್ ಎಂಟ್ರ್ ಆಗಲಿಲ್ಲ ರೀ ಅವ.
ಮಿರ್ಜಾ ಗಾಲಿಬ್ ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಡ್ರೆಸ್ ತೊಗೊಂಬಂದವ, ರಾಜ ಪೋಷಾಕ್ ಬಾಡಿಗೆ ತೊಗೊಂಬಂದರೆ ಅವ. 4ನೇ ಗೇಟಿಗೆ ಹೋಗ್ಲಿಲ್ಲ ಅವ, ರಾಜ ಪೋಷಾಕ್ ಬಾಡಿಗೆ ತೊಗೊಂಡು ಬಂದು ಫಸ್ಟ್ ಗೇಟ್ ಒಳಗೆ ಹೋದಾರೆ ಅವ. ಫಸ್ಟ್ ಗೇಟಾಗಿ ಹೋದ್ಕೊಂಡು ಆಮೇಲೆ ಅಲ್ಲಿ ಎಲ್ಲರೂ ಗುರ್ತಾ ಹಿಡಿದ್ಮೇಲೆ ಅವ್ನು ಕರ್ಕೊಂಡು ಹೋದ್ರು VIP ಟ್ರೀಟ್ಮೆಂಟ್ ಆಗ್ಲಿಕ್ಕತ್ತು ಒಳಗಡೆ. ಅವಾಗ ರಾಜ ಎಲ್ಲರಿಗೂ ಊಟ ಬಡಿಸಿದ, ಎಲ್ಲ ಇದು ಮಾಡ್ತಾಯಿದ್ರು, ಎಲ್ಲರೂ ಊಟ ಮಾಡ್ತಾಯಿದ್ರು. ಮಿರ್ಜಾ ಗಾಲಿಬ್ ಒಬ್ಬ ಊಟ ಮಾಡ್ತಿದ್ದಿಲ್ಲ. ಅವ ಏನು ಮಾಡ್ತಾ ಇದ್ನಂದ್ರೆ ಅವ್ನು ಬಾಡಿಗೆ ಪೋಷಾಕ್ ಹಾಕೊಂಡು ಹೋಗಿದ್ನಲ್ಲ, ಬಾಡಿಗೆ ಬಟ್ಟೆ ತೊಗೊಂಡೋಗಿದ್ದ ಹೊರಗಡೆ. ಆ ಬಟ್ಟೆಗೆ ಎಲ್ಲ ಪಾಯಸ ಸುರ್ಕೊಳಕತ್ತ, ಈ ಕಡೆ ಸಾಂಬಾರು ಸುರ್ಕೊಂಡ, ಈ ಕಡೆ ಅನ್ನ ಸುರ್ಕೊಂಡ, ಈ ಕಡೆ ಏನೇನು ಸ್ಪೆಷಲ್ ಮಾಡಿದ್ರಲ್ಲ ಬಟ್ಟೆ ಮೇಲೆ ಸುರ್ಕೊಳಕತ್ತ. ಕಡೆಗೆ ರಾಜರು ಕೇಳಿದ್ರು, ಏನೋ ತಪ್ಪಾತ್ ನಮ್ಮ ಕಡೆಯಿಂದ. ಮಿರ್ಜಾ ಗಾಲಿಬ್ ಸಾಬ್ ಕ್ಯಾ ಕರ್ರೆ ಏನು ಈ ಕ್ಯಾ ಹೂವು ಅಂತಂದು. ಕಡೆಗೆ ಅವ ಹೇಳಿದ, ಮೈ ಬರೋಬರ್ ಕರ್ರ ಅಂತಂದು. ಯಾಕೆ ಏನಾಯ್ತು ಹೇಳ್ರಿ? ಇಲ್ಲ ಇಲ್ಲೇ ನನಗೆ ಮರ್ಯಾದೆ ಸಿಗಲಿಲ್ಲ, ನಾನು ಇಷ್ಟು ದೊಡ್ಡ ಕವಿ ಅಂತ ನೀವು ಸನ್ಮಾನ ಮಾಡಿ ನಮಗೆ ಇವತ್ತು ಊಟ ಹಾಕ್ತಾ ಇದ್ದೀರಿ, ನನಗೆ ಮರ್ಯಾದೆ ಸಿಗಲಿಲ್ಲ. ನನ್ನ ಡ್ರೆಸ್ ಒರಿಜಿನಾಲಿಟಿ ಒಳಗೆ ಬಂದರೆ ಅದಕ್ಕೆ ನಾ ಬಾಡಿಗೆ ಡ್ರೆಸ್ ತೊಗೊಂಡು ರಾಜ ಪೋಷಾಕ್ ಬಾಡಿಗೆ ತೊಗೊಂಡು ಹೊರಗಡೆ ಅದನ್ನು ಹಾಕ್ಕೊಂಡು ಬಂದೆ, ಅವಾಗ ನೀವು ಮರ್ಯಾದೆ ಕೊಟ್ರಿ, ಅದಕ್ಕೆ ಯಾರಿಗೆ ಮರ್ಯಾದೆ ಸಿಕ್ಕದು ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ. ಸೊ ಅವಾಗ ರಾಜಕ್ಕೆ ಒಂದು ತಪ್ಪಿನ ಅರಿವಾಗಿ ಇಲ್ಲ ಕ್ಷಮಾ ಮಾಡ್ಬೇಕಂತ ಹೇಳಿ ಕಾಲಿಗೆ ಬಿದ್ದು ಕೇಳ್ಕೊಂಡು ಆಮೇಲೆ ಅವನಿಗೆ ಏನು ದತ್ತಿಗೆ ಎಲ್ಲ ಬರೆದು ಕೊಟ್ಟು ಅವನಿಗೆ ಶಾಸನ ಮಾಡಿ ಒಂದು ಇದು ಮಾಡಿಕೊಟ್ರು. ಸೊ ಈ ಥರ ಮಿರ್ಜಾ ಗಾಲಿಬ್ ಜೀವನದಲ್ಲೇ ಒಂದು ಇದು. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಗೆ ನಗೆ, ಅದುವೆ ಬಹುಮಾನ. ಇಂದು ನಾ ಹಾಡಿದರು ಎಂದಿನಂತೆಯೇ ಕುಳಿತು ಕೇಳುವಿರಿ ಸಾಗೆ ನಗೆ, ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರೆಂದು ನಾ ಬಲ್ಲೆ, ಅದರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡುವೆನು ಅಂದು ನಾನು. ಮೂಲಕ ಅವನಿಗೆ ಅಭಿನಂದಿಸಬೇಕಾಗಿರುತ್ತೆ. ಕಾಂಗ್ರ್ಯಾಚುಲೇಷನ್ ಸಚಿನ್ ಕಲ್ಕೇರಿ. ಓಕೆ ಅಂತ ಸೆಲೆಬ್ರೇಟ್ ಮಾಡೋ. ಇವಾಗ ಶ್ರೀಮತಿ ಬಡ್ಗೇರ್ ಅವರು ಹಾಡು ಹೇಳ್ಬೇಕು. ದಯವಿಟ್ಟು ಮುಂದಿನ ತಯಾರಿ. ಪಾರ್ವತಿ ಜಿಪಿ ರಾಜಿ ಅವರು ಒಂದು ಹಾಡು ಹೇಳ್ಬೇಕು ದಯವಿಟ್ಟು. तुला कुणाचा नाही हेवा, वेळोवेळी भक्तीसाठी तारीसी माधवा, केशवा माधवा, तुझ्या नामात रे गोडवा, वेडा होनी भक्तीसाठी गोपगड्यासह यमुना काठी, नंदाघरच्या गाई हा केसी, गोकुळी माधवा, केशवा माधवा, तुझ्या नामात रे गोडवा, तुझ्या नामात रे गोडवा, वीर धनुर्धर पार्थासाठी चक्र सुदर्शन घेऊन
हाथी रथ हाकुनिया पांडवांचा तळविशी कौरवा केशवा माधवा तुझ्या नामात रे गोडवा तुझ्या नामात रे गोडवा ಏನಿ ನೃತ್ಯ ಮೋದ ಏನಿ ಮೌರ ಜನಾದ ಏನಿ ನೃತ್ಯ ಮೋದ ಏನಿ ಮೌರ ಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಡಕ್ಕೆಯ ಸಿರಕೆತ್ತಿ ತಾಳಗೋಲಿಯಂ ತಟ್ಟಿ ಡಕ್ಕೆಯ ಸಿರಕೆತ್ತಿ ತಾಳಗೋಲಿಯಂ ತಟ್ಟಿ ತಕಿಟ ದಿಮಿ ಕಿಟ ತಕ ಜನುರೆನ್ನಿಸಿ ಉಕ್ಕುತ ಚರಣವ ಕುಲುಕುತ ಕಾಯವ ಉಕ್ಕುತ ಚರಣವ ಕುಲುಕುತ ಕಾಯವ ಸೊಕ್ಕಿದ ಕುಣಿತವ ಕುಣಿವೆ ನೀ ನೆಲೆ ಬಾಲೆ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಮಾಮ ಗಗ ಮಾಮ
ಗಗ ಮಾಮ ನೀನಿ ದದ ನೀನಿ ಸಾಸ ನಿನಿ ಸಾಸ ಮಾಮ ಗಗ ಮಾಮ ನೀನಿ ದದ ನೀನಿ ಸಾಸ ನಿನಿ ಸಾಸ ಸಗ ಸಸ ನಿನಿ ನಿಸ ನಿದ ನಿದ ದನಿ ದ ಮಗ ಮಾ ಗ ಮ ಮ ಮ ಪ ಸಗ ಸ ನಿಸ ನಿದ ನಿದ ಮದ ಮ ಗಮ ಧನಿ ಸ ಗಮ ಧನಿ ಸ ಗಮ ಧನಿಯೇ ನೀ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಆರೋ ನಿನ್ನಯ ಹೃದಗಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪನ್ ಆರೋ ನಿನ್ನಯ ಹೃದಗಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪನ್ ಸೇರದಳಲು ನಮ್ಮ ಚೆನ್ನಕೇಶವರಾಯ ಸೇರದಳಲು ನಮ್ಮ ಚೆನ್ನಕೇಶವರಾಯ ಓರೆಗಣ್ಣಿನ್ ಸನ್ನೆ ತೋರು ತಲಿಹನೇನೆ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಹಾರಾಡಿ ಮಣ್ಣ ತುಳಿದಾನ ಮುಂಜನದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರಾಡಿ ಮಣ್ಣ ತುಳಿದಾನ ಹರಡಿ ಮಣ್ಣ ತುಳಿದೊತ್ತ ಮಾಡ್ಯಾನ ನಾರೇರು ಬರುವಂತ ಐರಾಣಿ ನಾರೇರು ಬರುವಂತ ಐರಾಣಿ ಹೊತ್ತಗೆದ್ದು ಕುಂಬರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಹೊತ್ತಗೆದ್ದು ಕುಂಬರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದೊತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಮಿತ್ರೇರು ಹೊರುವಂತ ಐರಾಣಿ ಕುಂಬಾರಣ್ಣನ ಮಡದಿ ಕಡಗದ ಕೈಯಲ್ಲಿ ಕೊಡದ ಮ್ಯಾಲೆ ನಾ ಬರದಾಳ ಕುಂಬಾರಣ್ಣನ ಮಡದಿ ಕಡಗದ ಕೈಯಲ್ಲಿ ಕೊಡದ ಮ್ಯಾಲೆ ನಾ ಬರದಾಳ ಕೊಡದ ಮ್ಯಾಲೆ ನಾ ಬರದಾಳ ಕಲ್ಯಾಣದ ಶರಣ ಬಸವಣ್ಣನ ನೆನೆದಾಳ ಶರಣ ಬಸವಣ್ಣನ ನೆನೆದಾಳ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರಾಡಿ ಮಣ್ಣ ತುಳಿದಾನ ಹಾರಾಡಿ ಮಣ್ಣ ತುಳಿದಾನ ಅಕ್ಕಿಯ ಹಿಟ್ಟು ನಾನು ತಕ್ಕೊಂಡು ಬಂದೀವ್ನಿ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಕುಂಬರಣ್ಣ ತಂದೀಡು ನಮ್ಮ ಐರಾಣಿ ತಂದೀಡು ನಮ್ಮ ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರಾಡಿ ಮಣ್ಣ ತುಳಿದಾನ ಹಾರಾಡಿ ಮಣ್ಣ ತುಳಿದಾನ ಹಾರಿ ಹರಡಿ ಮಣ್ಣ ತುಳಿದು ಮಾಡ್ಯಾನ ನಾರೇರು ಬರುವಂತ ಐರಾಣಿ ನಾರೇರು ಬರುವಂತ ಐರಾಣಿ ನಾರೇರು ಬರುವಂತ ಐರಾಣಿ
ಬೆಳೆಗೆ ಮಳೆಯಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ಕಂದಮ್ಮ ಹತ್ತಿರ ಇರಲು ನಮಗಾಸೆ ಅಳುವ ಕಂದನ ತುಟಿಯು ಹವಳಾದ ಗುಡಿ ಹಾಂಗ ಕುಡಿ ಹುಬ್ಬು ಬೇವಿನ ಎಸಳಾಂಗ ಕುಡಿ ಹುಬ್ಬು ಬೇವಿನ ಎಸಳಾಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಾಂಗ ತಾವರೆ ಗಿಣ ಹುಟ್ಟಿ ದೇವರಿಗೆ ನೆರಳಾದೆ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ ಹೆಣ್ಣಿದ್ದ ಮನೆಗೆ ಕನ್ನಡಿಯ ತಕ್ಕ ಹೆಣ್ಣು ಸಣ್ಣವಳು ಒಳಗಿರಲು ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಡಿ ಹಾಂಗ ಹೊಳೆಯುವಳು ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲ ತಾಯಿ ಅನ್ನಿಗರ ಮಗನು ನನ್ನ ಮನಿಗೆ ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ. ಉಡುಪಿ ಸೈಡು ಬೈತೀನಿ ನೆನಕ್ ಬಾಯ್ ಹಾಕ್ತೀನಿ ಅಂತಾರೆ. ಅವಾಗ ಒಬ್ಳು ಬಡವಳು ಹೆಗ್ಡೆಯವ್ರ ಮನೆಗೆ ಹೋಗ್ತಾಳೆ. ಹೆಗ್ಡೆಯವ್ರ ಮನೆಗೆ ಹೋದಾಗ ಅವ್ರ ಮಗು ಅವ್ರದ್ದೊಂದು ಚಿಕ್ಕ ಮಗು ಇರುತ್ತೆ, ಬಾಯಿ ಚೆನ್ನಾಗಿರುತ್ತೆ. ಅದು ಆಟ ಆಡ್ತಾ ಲ್ಯಾಟ್ರಿನ್ ಮಾಡುತ್ತೆ ಅದು. ಅವಾಗ ಹೆಗ್ಡೆಯವ್ರ ಮ್ಯಾನೇಜರು ಹೇಳ್ತಾರೆ, ಹೆಗ್ಡೆಯವ್ರ ಸ್ನಾನಕ್ಕೆ ಹೋಗ್ತಾರೆ. ಅವಾಗ ಹೆಗ್ಡೆಯವ್ರ ಮ್ಯಾನೇಜರ್ ಹೇಳ್ತಾರೆ, ಬೇಗ ಬೇಗ ತೆಗಿಯಮ್ಮ, ಇಲ್ಲಾಂದ್ರೆ ಹೆಗ್ಡೆಯವ್ರ ಒಂದು ಬಾಯಿ ಹಾಕ್ಬಿಡ್ತಾರೆ ಅಂತಾರೆ ಅಂತ. ದೇವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಒಂದು ಸಿಚುವೇಶನ್ ಹೇಳ್ತೇನೆ. ಒಬ್ಬ ಭಾಳ ಜಿಪ್ಪುಣ ಇದ್ದವ, ಸಿಕ್ಕಾಪಟ್ಟೆ ಜಿಪ್ಪುಣ, ಮಾರ್ವಾಡಿ ಹೇಳ್ಬೋದು. ಅವನ ಮನೇಲಿ ಒಂದು ದನ ಇತ್ತು, ಆಕಳು ಚೆನ್ನಾಗಿರೋದು. ಆಕಳು ಚೆನ್ನಾಗಿ ಕೊಬ್ಬಿತ್ತು ಎಲ್ಲ, ಆದರೆ ಕರನೇ ಹಾಕ್ಲಿಲ್ಲ. ಏನು ಮಾಡಿದ್ರು ಲಾಸ್ಟಿಗೆ ಹೌದು ಕಡೆಗೆ ಏನು ಮಾಡ್ದ, ಎಲ್ಲ ಏನು ಮಾಡಿದ್ರು ಆಗಲಿಲ್ಲ. ಡಾಕ್ಟ್ರ್ ಕರ್ಸಿ ಏನೆಲ್ಲ ಮಾಡಿದೆ, ಏನಾಗಲಿಲ್ಲ. ಕೊನೆಗೆ ಲಾಸ್ಟಿಗೆ ನಾ ದೇವ್ರ ಹತ್ರ ಬೇಡ್ಕೊಂಡೆ, ದೇವ್ರೆ ಹೆಂಗಾರು ಮಾಡಿ ಇದಕ್ಕೊಂದು ಕರ ಹಾಕ್ಸ್ಬಿಡು, ಇದನ್ನು ಮಾರಿದ್ದು ದುಡ್ಡಲ್ಲೇ ಬಂದಿದ್ರೊಳಗೆ ನಿನ್ಗೆ ಅರ್ಧ ಹಾಕ್ತಾನೆ ಅಂತಂದ. ಯಾವ್ದನ್ನ ಕಾಣಿಕೆ ಹಾಕ್ತಾನೆ ಅರ್ಧನ ಅಂತ. ದೇವ್ರಿಗೆ ಆಶ್ಚರ್ಯ ಆಗುತ್ತೆ, ಅರೆ ಇಷ್ಟು ಜೀಪಣ ಅದೇ ಹೆಂಗೆ ನನಗೆ ಹಾಕ್ತಾನೆ ಅರ್ಧ, ನೋಡೇ ಬಿಡೋಣ ಹಂಗಾರ ಅಂತ ಅವಂಗೆ ಆಶ್ಚರ್ಯ ಆಗ್ಬಿಟ್ಟು ನೋಡೇ ಬಿಡೋಣ ಅಂತ ಹೇಳ್ದ. ಆ ಸರಿ ಅದು ಎಲ್ಲಾಗಿ ಕರ ಹಾಕ್ಬಿಡ್ತು. ಅವಾಗ ಇವನು ಭಾಳ ಸಂತೋಷ ಭಾಳ ಇದಾಯ್ತು, ಓ ಕರ ಹಾಕ್ಬಿಡ್ತು ಅಂತ. ಆದ್ರೆ ಒಂದು ಚಿಂತೆಗೆ ಇದಾಯ್ತು, ಯಾರೇ ಮಾರಿದ ದುಡ್ಡಲ್ಲಿ ಅರ್ಧ ದೇವ್ರಿಗೆ ಕೊಡಬೇಕು ಹೇಳ್ಕೊಬಿಟ್ಟಿದ್ದಾನಲ್ಲ, ಏನು ಮಾಡಬೇಕು ಅಂತೇಳಿ ಆಯಿತು ನೋಡೇ ಬಿಡೋಣ ಹಾಗಾದ್ರೆ ಆಯಿತು ಅಂತ ಹೇಳ್ದ. ಮೋಸ ಮಾಡಲಿಲ್ಲ ಅವ. ಕೊನೆಗೆ ಇದಕ್ಕೆ ಜಾತ್ರೆ ತೊಗೊಳೋದ ಮಾರಲಿಕ್ಕೆ ಹೋಗ್ಬೇಕಾದ್ರೆ ಅವ್ರ ಮನೇಲಿ ಒಂದು ಬೆಕ್ಕಿತ್ತು, ಅದನ್ನೂ ತೊಗೊಳೋದ. ಒಂದು ಕಂಡೀಷನ್ ಆಗ್ದ ಕೊಳ್ಳೋರಿಗೆ, ಯಾರು ಆಕಳು ತಗೋತೀರಿ ಅವ್ರು ಈ ಬೆಕ್ಕು ತಗೊಳ್ಳೇಬೇಕು, ಕಂಪಲ್ಸರಿ ರೂಲ್ಸು. ನಮ್ಮಲ್ಲಿ ಇದಾರಲ್ಲ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ, ಹಿಂಗೆ ಕಂಡೀಷನ್. ಅದೇ ಥರ ಒಂದು ಇದರ ಆಕಳು ತಗೊಂಡ್ರೆ ಬೆಕ್ಕು ತಗೊಳ್ಳೇಬೇಕು. ಆದರೆ ಆಕಳಿಗೆ 1 ರೂಪಾಯಿ, ಬೆಕ್ಕಿಗೆ 15,000 ಅಂದವ. ಇವಾಗಂತ ತಲೆಗಿಲ್ಲ ಕೆಟ್ಟದಾನೆ ಇವನಿಗೆ. ಇವೇನಿದೆ, ಬೆಕ್ಕಿಗೆ 15,000 ಅಂತೆ, ಆಕಳಿಗೆ 1 ರೂಪಾಯಿ ಅಂತೆ. ಹೋದ್ರೆ ನಮಗೇನು ಹೆಂಗಿದ್ರು 15,000ಕ್ಕಿಂತ ಚೆನ್ನಾಗಿದೆ ಅದು, ಆಕಳಿಗೆ ಕೊಟ್ಟು ತಗೊಬಿಡೋಣ ಅಂತೇಳಿ ಎಲ್ಲ ಮಾಡಿದ್ರು. 15,000 ರೂಪಾಯಿ ಹಂಗಾರೆ ಆಯ್ತಪ್ಪ. ಮೊದ್ಲಿಗೆ ಬೆಕ್ಕು ತಗೊಂಡು ನಾನು ಆಯ್ತು, ಬೆಕ್ಕಿಗೆ 15,000 ಕೊಟ್ಟನಂತೆ. ಹಂಗಾರೆ ತಡೆಯಪ್ಪ, ಇದು ಬೆಕ್ಕಿಂದು ಅಂತ ಈ ಕಿಸಿಗೆಲ್ಲಿ ಇಟ್ಕೊಂಡಂತೆ. ಈ ಕೂಡ ಆಕಳಂದು ಅಂದಂತ. ಯಾಕೆ ಹಂಗೆ ಅಂದ? ಇಲ್ಲಲ್ಲ, ನನ್ನ ಕಂಡೀಷನ್ ಅದೇ, ನಾ ಬೇರೆ ಏನೋ ಒಂದು ಕಂಡೀಷನ್ ಮಾಡ್ಕೊಂಡಿದ್ದೀನಿ ಅಂದಂತೆ. ಆಯ್ತು ಅಂತ 1 ರೂಪಾಯಿ ಕೊಟ್ಟವ. ಅದನ್ನು ಮತ್ತೊಂದು ಮೇಲಿನ ಕಿಸಿಗೆಲ್ಲಿ ಇಟ್ಕೊಂಡಂತೆ. ಇಟ್ಕೊಂಡು ಬರಬೇಕಾದ್ರೆ ದೇವ್ರ ಹತ್ರ, ದೇವ್ರೆ ನಾನು ಕೇಳ್ಕೊಂಡಿದ್ದೇನೆ ನಿನಗೆ ಮಾರಿ ದುಡ್ಡಲ್ಲಿ ಅರ್ಧ ಕೊಡ್ತೇನೆ ಅಂತ ಹೇಳಿ 8 ಅಣೆ ಹಾಕಿ 8 ಅಣೆ ಇಟ್ಕೊಂಡು 15,000 ರೂಪಾಯಿ ಕಿಸಿಯಲ್ಲಿ ಹಾಕೊಂಡು ಬಂದ್ಬಿಟ್ಟು ನಾನು. ಅವಾಗ ದೇವ್ರಿಗೆ ಗೊತ್ತಾಯ್ತು, ಈ ಮನುಷ್ಯ ಎಂಥ ಜಿಪ್ಪಣದ, ಎಂಥ ಶಾಣೆ ಇದ್ದಾನೆ, ನನಗಿಂತ ಎಷ್ಟು ಅಂತಂದಂತೆ. ಈ ಥರ
ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾವಿಗೆ ಕೊಟ್ಟರು ಮರದಡಿಗೆ ಇಟ್ಟರು ನಾನೆಂದು ನಿನ್ನನ್ನಲಾರೆ ಮಾವಿಗೆ ಕೊಟ್ಟರು ಮರದಡಿಗೆ ಇಟ್ಟರು ನಾನೆಂದು ನಿನ್ನನ್ನಲಾರೆ ಸಾರೊಂದ ಮನಕ್ಕೆ ಸಾರೊಂದ ಮನಕ್ಕೆ ನೂರಾರು ಬಯಕೆ ಉಂಡಿಟ್ಟು ಉಣಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ. ಥ್ಯಾಂಕ್ ಯು. ಒಮ್ಮೆ ಒಬ್ಬ ಸರ್ದಾರ ಪೋಸ್ಟ್ ಆಫೀಸ್ಗೆ ಹೋಗ್ತಾನಂತೆ ಕ್ಯಾಶ್ ವಿಡ್ರಾ ಮಾಡ್ಕೊಳಕ್ಕೆ. ಅವ್ ಹೋದಾಗ ಅಲ್ಲಿ ಫಾರ್ಮ್ ಫಿಲಪ್ ಮಾಡೋದ್ ಮುಂದೆ ಅದು ಅವ್ನ ಅಕೌಂಟ್ ನಂಬರ್ ರೈಟ್ ಇನ್ ಕ್ಯಾಪಿಟಲ್ ಲೆಟರ್ ಅಂತ ಮ್ಯಾಗ್ ಬರ್ತೈತಿ. ಅವಾಗ ಒಮ್ಮೆ ನಮಗೆ ಅವ್ನು ಬ್ಯಾಗ್ ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಜು ಕೂತ ಎದಕ್ಕೆ ಬ್ಯಾಗ್ ಪ್ಯಾಕ್ ಮಾಡತ್ತಿ ಅಂತ ಕೇಳ್ತಾನೆ. ಇದು ರೈಟ್ ಇನ್ ಕ್ಯಾಪಿಟಲ್ ಲೆಟರ್ ಅಂತ ಬರ್ತೈತೆ, ಅದಕ್ಕೆ ಕ್ಯಾಪಿಟಲ್ ಕೊಂಟಿನಿ ಅಂತ. ಧನ್ಯವಾದಗಳು ಪ್ರವೀಣ್. ಪ್ರವೀಣ ಸ್ವಇಚ್ಛೆಯಿಂದ ಬಂದು ಜೋಕ್ ಹೇಳಿದಾನೆ. ಈ ಥರ ಎಲ್ಲರೂ ಮಕ್ಕಳು ಸ್ವಇಚ್ಛೆಯಿಂದ ಇಲ್ಲಿ ಬರ್ಬೇಕಂತ. ಈಗ ನಾವು ಪದೇ ಪದೇ ಕರೆಯೋದಕ್ಕಿಂತ ಅವರಾಗೆ ಬಂದು ಇದು ಮಾಡಿದರೆ ಈ ಪ್ರೋಗ್ರಾಮ್ ಇನ್ನೂ ಚೆನ್ನಾಗಿ ಕಾಣ್ತದೆ. ಓಕೆ, ಛಾಯಾ ಹಿರೇಮಠ. ओ कुन बीजे बाजरोए बदली ओ कुन बीजे मोट में वामी सरी सुरंगी रुत आई मारा देश में बलेरी रुत आई मारा देश में कांकन में मोराना चेला कांकन में मोराना चेला बाजर छड़ियो निदान मोरा रामा बाजर चढ़ियो निदान मोरा रामा सुरंगी रुत आई मारा देश में बलेरी रुत आई मारा देश में राम जी बीजे बाजरोए बदड़ी राम जी बीजे बाजरोए बदड़ी कानू बीजे मोट में वामी सरी कानू बीजे मोट में वामी सरी सुरंगी रुत आई मारा देश में बलेरी रुत आई मारा देश में ओ कुन बीजे बाजरोए बदड़ी ओ कुन बीजे मोट में वामी सरी सुरंगी रुत आई मारा देश में बलेरी रुत आई मारा देश में.
ಒಬ್ಬ ಮಗ ಒಂದು ಆರ್ಟಿಕಲ್ನ ಮುರಿದಿರ್ತಾನೆ. ಅದಕ್ಕೆ ಅವರಪ್ಪ ಪೊಲೀಸ್ ಇರ್ತಾನೆ. ಅವ ಹೇಳ್ತಾನ ಮುರಿದೆಯಪ್ಪ, ಓದಿತಾನೆ ಬಾ ನೀನು ಅಂತಾನೆ. ಈಗ ನೆಕ್ಸ್ಟ್ ಈಗ ಡಾಕ್ಟರ್ ಬೈಯೋದು. ಡಾಕ್ಟರ್ ಹೇಳ್ತಾನೆ ಮುರಿದೆ ಇದು ಎದಕ್ಕೆ ಉಪಯೋಗ ಬರುತ್ತೆ, ಈಗ ಎದಕ್ಕೆ ಉಪಯೋಗ ಬರಲ್ಲ ಅಂತಾನೆ. ಆಮೇಲೆ ಗುಡಿ ಭಟ್ಟ ಹೇಳ್ತಾನೆ ಮುರಿದೆ ನೀರಾಗ ಗುಡಿ ಒಳಗೆ ನೀರ್ ಬಿಟ್ಟಂಗಾಯ್ತು ಅಂತಂತಾನೆ. ಅದಕ್ಕೆ ಇಂಜಿನಿಯರ್ಸ್ ಹೇಳ್ತಾರೆ ಮುರಿದೆಯಪ್ಪ ಜೋಡಿಸ್ತೀನಿ ಜೋಡಿಸ್. ಧನ್ಯವಾದಗಳು ಧನ್ಯವಾದ. ಕಾಲ್ ಬಿಟ್ಟು ಹೊಡಿದಿರ್ತಾನೆ ದೇಕೋ ಮೇರೆ ಪಾವ್ ಅಂತ ಅಂತಾರೆ. ಆಮೇಲೆ ನೆಕ್ಸ್ಟ್ ಕೈ ಬಿಟ್ಟು ಹೊಡಿದಿರ್ತಾನೆ ದೇಕೋ ಮೇರೆ ಹಾತ್ ಅಂತಾನೆ. ಅಲ್ಲಿ ಮುಂದೋಗಿ ಇಡ್ತಾನೆ ದೇಕೋ ಮೇರೆ ದಾತ್ ನೈ ಅಂತ. ಧನ್ಯವಾದಗಳು. ನಿನ್ನ ಗೂಡು ಎಲ್ಲಿ ಹೇಳು 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 ಹಕ್ಕಿ ನಿನ್ನ ಗೂಡು ಎಲ್ಲಿ, ಅಲ್ಲಿ ಬಂದು ನಿಂತು ನೋಡಿ, ಅಲ್ಲಿ ಬಂದು ನಿಂತು ನೋಡಿ, ಎಲ್ಲಿಗೆಂದು ಹಾರಾಡಿ ಹೇಳು 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 ಹಕ್ಕಿ ನಿನ್ನ ಗೂಡು ಎಲ್ಲಿ. ಜಗವು ಇದುವೆ ಬಂಡಿಯಂತೆ ಸಾಗುತ್ತಿಹುದು ನಿಲ್ಲದಂತೆ, ಜಗವು ಇದುವೆ ಬಂಡಿಯಂತೆ ಸಾಗುತ್ತಿಹುದು ನಿಲ್ಲದಂತೆ, ಏಳುತ್ತಿಹುದು ನೆಲದ ಧೂಳಿ, ಏಳುತ್ತಿಹುದು ನೆಲದ ಧೂಳಿ, ಪಯಣಕ್ಕಿದುದೆ ಕೊನೆಯು ಎಲ್ಲಿ, ಪಯಣಕ್ಕಿಹುದೆ ಕೊನೆಯು ಎಲ್ಲಿ. ಹೇಳು 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 ಹಕ್ಕಿ ನಿನ್ನ ಗೂಡು ಎಲ್ಲಿ, ಅಲ್ಲಿ ಬಂದು ನಿಂತು ನೋಡಿ, ಅಲ್ಲಿ ಬಂದು ನಿಂತು ನೋಡಿ, ಎಲ್ಲಿಗೆಂದು ಹಾರಾಡಿ ಹೇಳು 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 ಹಕ್ಕಿ ನಿನ್ನ ಗೂಡು ಎಲ್ಲಿ. ಕಾಣಿಸುವುದೇ ದೇವನ ಸೂತ್ರ ಆಡಿಸಿದಂತೆ ಅಲ್ಲವೇ ಪಾತ್ರ, ಕಾಣಿಸುವುದೇ ದೇವನ ಸೂತ್ರ ಆಡಿಸಿದಂತೆ ಅಲ್ಲವೇ ಪಾತ್ರ, ಜಗದಲ್ಲಿ ಏನಿದು ಎಲ್ಲ ವಿಚಿತ್ರ, ಜಗದಲ್ಲಿ ಏನಿದು ಎಲ್ಲ ವಿಚಿತ್ರ, ಎಲ್ಲವೂ ನಡೆಯುವುದು ನೆಪ ಮಾತ್ರ. ಏಳು ಹೇಳು ಹೇಳು ಹಕ್ಕಿ ನಿನ್ನ ಗೂಡು ಎಲ್ಲಿ, ಅಲ್ಲಿ ಬಂದು ನಿಂತು ನೋಡಿ, ಅಲ್ಲಿ ಬಂದು ನಿಂತು ನೋಡಿ, ಎಲ್ಲಿಗೆಂದು ಹಾರಾಡಿ ಹೇಳು 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 ಹಕ್ಕಿ ನಿನ್ನ ಗೂಡು ಎಲ್ಲಿ. ಉಯ್ದು ಕಿಂಡ ಆಡಿಸ್ಬಿಡ್ರಲ್ಲ, ಮುಗಿದೋಗ್ಬಿಡ್ತೈತಿ. ಉಯ್ದು ಕಿಂಡ ಆಡಿಸ್ಬಿಡ್ರಿ, ಅವನೊಬ್ಬನ ಯಾಕೆ ಬಿಡ್ತೀರಿ ಬಂದ್ರೆ ಅಡ್ಡಿಲ್ಲ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ ಸಾಕ್ಷಾತ್ಕಾರ. ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿನ ಜೈಕಾರದಲ್ಲೂ, ದುಂಬಿಯ ಹಾಡಿನ ಜೈಕಾರದಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ ಸಾಕ್ಷಾತ್ಕಾರ. ವಸಂತ ಕೋಗಿಲೆ ಪಂಚಮನೋಚರ,
ವಸಂತ ಕೋಗಿಲೆ ಪಂಚಮನೂಚರ ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ ಈ ಮಲೆನಾಡಿನ ಬೂರವೆ ಶೃಂಗಾರ ಈ ಮಲೆನಾಡಿನ ಬೂರಮೆ ಶೃಂಗಾರ ಒಲವಿನ ಚೆಲುವಿನ ಸಾಕ್ಷಾತ್ಕಾರ ಒಲುವಿನ ಚೆಲುವಿನ ಸಾಕ್ಷಾತ್ಕಾರ ಒಲವೇ ಜೀವನ ಸಾಕ್ಷಾತ್ಕಾರ 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 ಒಲವಿನ ಪೂಜೆಗೆ ಒಲವೇ ಮಂದಾರ ಒಲವಿನ ಪೂಜೆಗೆ ಒಲವೇ ಮಂದಾರ ಒಲವೇ ಬದುಕಿನ ಬಂಗಾರ ಒಲವಿನ ನೆನಪೇ ಹೃದಯಕ್ಕೆ ಮಧುರ ಒಲವೇ ದೈವದ ಸಾಕ್ಷಾತ್ಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ. ಥ್ಯಾಂಕ್ ಯು. ಮಾಡ್ತಾ ಇದ್ವಿ, ನೀವು ಹಾಡ್ತೀರಂತ ತುಂಬಾ ಸೂಪರ್ ಆಗಿ ಬಂತು. ಇನ್ನೊಂದ್ಸಲ ಚಪ್ಪಾಳೆ ತಟ್ಟೋ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸಿ. ಸೊ ಈಗ ಇವ್ರು ನೋಡಿ ಪ್ರೇರಿತರಾಗಿ ರಾಜು ದಂಪತಿಗಳು ಬರ್ಬೇಕಾಗಿ ವಿನಂತಿ. ಡ್ಯೂಯೆಟ್ ಸಾಂಗ್ ರಾಜು ದಂಪತಿಗಳು. ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು? ಅಡಿಗಡಿಗೆ ಆಹಾರವಿತ್ತವರು ಅವನು ತಂದೆಯುವರಾರು? ಬಲಿರನು ನೆಲೆಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. Building of the temple, building of the temple of the Lord. Boys, come and help us. Girls, come and help us. Building of the temple of the Lord. Building of the friendship. Building of the friendship. Building of the friendship of the Lord. Boys, come and help us. Girls, come and help us. Building of the temple of the Lord. ನೋಡಿ ಎಷ್ಟು ಮೀನಿಂಗ್ಫುಲ್ ಆಗಿದೆ ಆ ಹಾಡು, ಎಷ್ಟು ಸಾವಧಾನದಿಂದ ಹೇಳಿದ್ರು ನೋಡಿ. ಬಹಳ ತುಂಬಾ ಚೆನ್ನಾಗಿ ಹೇಳಿದ. ಥ್ಯಾಂಕ್ ಯು ಕಾರ್ತಿಕ್. ಇವಾಗ ಮಹೇಶ್ ಅವ್ರ ಮಗ ಬರ್ತಾನೆ. ಮಗ ಬಂದು ಇದು ಎಲ್ಲಿಂದ ಬರೋದು ನೀರು ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ ಜೋಗ್ ಫಾಲ್ಸ್ ಇಂದ ಬರೋದು ಅಂತ. ಆಯ್ತು ಅಂತ ಹುಡುಗ ಹಠ ಮಾಡ್ತಾನೆ, ನನ್ನ ಜೋಗ್ ಫಾಲ್ಸ್ ಕರ್ಕೊಂಡೋಗಿ ಅಂತ. ಅಪ್ಪ ಅಮ್ಮ ಇಬ್ರು ಹುಡುಗನ ಜೋಗ್ ಫಾಲ್ಸ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಅಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ಅಪ್ಪ ಕಾಲ್ ಜಾರಿ ಬೀಳ್ತಾ ಇರ್ತಾನೆ. ಬೀಳ್ತಿರ್ಬೇಕಾದ್ರೆ ಅಮ್ಮ ಹೇಳ್ತಾಳೆ, ಹೋಗಿ ನಿಮ್ಮ ಅಪ್ಪನ ಹಿಡ್ಕೊಳ್ಳೋ, ಜಾರ್ ಬೀಳ್ತಾ ಇದ್ದಾನೆ ಅಂತ. ಅದಕ್ಕೆ ಮಗ ಹೇಳ್ತಾನೆ, ಯಾಕೆ ಹಿಡ್ಕೋಬೇಕು, ಬಿಡು, ನಾಳೆ ಬೆಳಿಗ್ಗೆ ಟ್ಯಾಪ್ ಅಲ್ಲೇ ಬರ್ತಾರಲ್ಲ ಅಂತ. ಸಮಾರಂಭ ಬಹುಶಃ ಎಲ್ಲರೂ ನಾವು ಎಂಜಾಯ್ ಮಾಡಿದ್ದೇವೆ ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ಮಕ್ಕಳು ಚೆನ್ನಾಗಿ ಭಾಗವಹಿಸಿದರು. ಅದಕ್ಕಿಂತ ಹೆಚ್ಚಾಗಿ ದೊಡ್ಡವರು ಭಾಗವಹಿಸಿ ಅವರವ್ರದೇ ರಾಗದಲ್ಲಿ ಆಡಿದ್ದೇವೆ. ನಾಳೆ
ಕೆಲವು ಜನ ಬೇಗ ಹೊರಡೋರಿದ್ದಾರೆ. ಆಮೇಲೆ ಇಲ್ಲಿ ಚೆಕ್ಔಟ್ ದಯವಿಟ್ಟು ಕೊಡಿ 12 ಗಂಟೆ ಇರೋದ್ರಿಂದ ನಾವು ಬೆಳಗ್ಗೆ ಇಲ್ಲಿ ಶಾರ್ಪ್ 7:30 ಇಲ್ಲಿ ಇರಲೇಬೇಕು. 8 ಗಂಟೆ ಒಳಗೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ಅದು ನಮ್ಮ ಇದು. ಮತ್ತು ಅಲ್ಲಿ ಬೆಳಗ್ಗೆ ಬರೋ ಹೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ನೀವು ಹೊರಗಡೆ ಬರ್ಬೇಕು ರೂಮಿಂದ. ಹೌದು, ವಿತ್ ಕಿಟ್ ಬರ್ಬೇಕಾ? ಏನು ಅವಶ್ಯಕ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ನಾವು ಇದಕ್ಕೆ ಇಲ್ಲಿ ನಾವು ಎಲ್ಲ ರೆಡಿ ಮಾಡಿರಿ. ಯಾಕಂದ್ರೆ ಹೋಗಿ ತಗೊಬರೋ ಅಷ್ಟೇ ಕೆಲಸ ಇಟ್ಕೋಬೇಕು. ಮತ್ತೆ ನೀವು ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಗ್ಯಾದರಿಂಗ್ ಆದ್ಮೇಲೆ ನಾಳೆ ಏನಿಲ್ಲ, ಇಲ್ಲಿ 3 ದಿನ ಸೇರಿರ್ತಕ್ಕಂಥದ್ರಲ್ಲಿ ನಿಮ್ಮ ಅನುಭವ ಇದು ಮಾಡ್ಕೊಳ್ಳೋದು, ಮತ್ತೆ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮ ಇರ್ತವೆ ಮುಗಿಸ್ಕೊಂಡು ಕೆಲವು ಜನ ಮಧ್ಯಾಹ್ನ ಟ್ರೈನಿಗೆ ಹೊರಡಿದ್ದಾರೆ, ಮಧ್ಯಾಹ್ನ ಇದಕ್ಕೆ ಹೋಗಿದ್ದಾರೆ. ಇವತ್ತಿಗೆ ನಾಳೆ ನಾವು ನಮ್ಮ ಶೆಡ್ಯೂಲಲ್ಲಿ ಭಾಳ ಬ್ಯುಸಿಯಾಗಿರ್ತೇವೆ. ನಾಳೆ ಈ ಥರ ಯಾವುದು ಕಾರ್ಯಕ್ರಮ ಮಾಡಲಿಕ್ಕೆ ಟೈಮ್ ಇರಲ್ಲ. ಅದರ ಸಲುವಾಗಿ ಇದು ಕನ್ಕ್ಲೂಡಿಂಗ್ ಸೆಷನ್ ಇದೆ. ಆದರೆ ಈಗ ಕನ್ಕ್ಲೂಡಿಂಗ್ ಸೆಷನ್ ಈ ಕಾರ್ಯಕ್ರಮಕ್ಕೆ ನಾವು ಒಂದು 2 ಮಿನಿಟು ಅಥವಾ 3 ಮಿನಿಟು ಒಟ್ಟಾರೆ ಎಲ್ಲರೂ ಸೇರಿ ಒಂದು ಸಣ್ಣ ಒಂದು ಮ್ಯೂಸಿಕ್ ಹಾಕ್ತಾರೆ. ನಿನ್ನೆ ನಾವು ನಮ್ಮ ಸ್ನೇಹಕೂಟದಲ್ಲೆಲ್ಲ ಯಾವುದೇ ಒಂದು ಸಾಂತಾ ಮೋನಿಕಾ ಕ್ರೂಸಲ್ಲಿ ಎಲ್ಲರೂ ಬಿಚ್ಚು ಮನಸ್ಸಿನಿಂದ ಹಾಡಿ ನಲಿದಿದ್ದಾರೆ. ಅದೇ ರೀತಿ ಈಗ ನಮ್ಮದೇ ಆದಂಥ ಇದೊಂದು ಕ್ರೂಸ್ ಈಗ ಕಟ್ಟಿರೋದ್ರಲ್ಲಿ ನಾವೇ ಆಗಿ ನಾವೆಲ್ಲರೂ ಸೇರಿ ಒಂದು 2 ಮಿನಿಟ್ ಡಾನ್ಸ್ ಮಾಡಿಕೊಂಡು ನಮ್ಮ ಮನಸಾರೆ ಬಿಚ್ಚು ಮನಸ್ಸಿನಿಂದ ಇಲ್ಲಿ ಕುಣಿದ್ರೆ, ಇಲ್ಲಿ ಈ ಶಾಮಿಯಾನ ಹಾಕಿದ್ದು ಈ ಟೆಂಟ್ ಕಟ್ಟಿದ್ರಲ್ಲಿ ನನಗೆ ತುಂಬಾ ಸಂತೋಷ ಆಗ್ತದೆ. ಇಲ್ಲದೆ ಈ ಟೆಂಟಿಂದು ಯಾರು ಇದರ ಉಪಯೋಗ ತಗೊಳ್ಳಿಲ್ಲ ಅಂತ ತೋರಿಸಿದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಮಕ್ಕಳು, ಶ್ರೀಮತಿಯವರು, ಶ್ರೀಮಾನ್ ಎಲ್ಲರೂ ಬಂದು ಎಲ್ಲರೂ ಫೇಸ್ ಕೊಡಿ. ವಿಡಿಯೋ ಕ್ಯಾಮ್ರಾ, ಫೋಟೋ ಮತ್ತೆ ವಿಡಿಯೋ ಕ್ಯಾಮ್ರಾ ಕಡೆ ಫೇಸ್ ಕೊಡಿ. ಫೇಸ್ ಕೊಟ್ಟು ಆ ಕಡೆ ಓಕೆ. ಕ್ಲಾಪ್ಸ್, ಎಲ್ಲರೂ ಕ್ಲಾಪ್ ಹೊಡಿತಾ ಶುರು ಮಾಡಬೇಕು. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್, ಚಪ್ಪಾಳೆ ತಟ್ಟುವ ಮೂಲಕ ಡ್ಯಾನ್ಸ್ ಪ್ರಾರಂಭಿಸಬೇಕು. ಚಪ್ಪಾಳೆ, ಕ್ಲಾಪ್ಸ್. ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಸ್ನೇಹಿತರೆ, ಫ್ರೀಯಾಗಿ ಪಾರ್ಟಿಸಿಪೇಟ್ ಮಾಡಿ. ಎಸ್.ಎನ್. ಹಿರೇಮಠ ಹೆಗಡೆ ಅವರು ನೋಡಿ, ಹಳೆ ಫ್ರೆಂಡ್ಶಿಪ್ಸ್ ಅಲ್ಲಿ ಓಲ್ಡ್ ಗಂಡ ಹೆಂಡತಿ ಎಲ್ಲರೂ ಇಲ್ಲಿ ಡಾನ್ಸ್ ಮಾಡಬೇಕಂತ ಕೇಳ್ಕೊತಿದ್ರೆ, ಇದು ಸ್ನೇಹಕೂಟದಲ್ಲಿ ಎಲ್ಲರೂ ಸೇರಿ ಇಲ್ಲಿ ಡಾನ್ಸ್ ಮಾಡಿದ್ರೆ ಏನ್ ತೊಂದರೆ ಬರಲ್ಲ. ದಯವಿಟ್ಟು ದಯವಿಟ್ಟು ನಾನತೆ ಕನ್ನತೆ ಆಗಲಿ. ಮಾಡಿ ಕಮಾನ್ Okay, thank you. Thank you, Lord.